ವನಿತೆಯರ ಕ್ರಿಕೆಟ್ನಲ್ಲಿ ಇಂದು ಭಾರತ ವುಮೆನ್ಸ್ ಹಾಗೂ ಸೌತ್ ಆಫ್ರಿಕಾ ವುಮೆನ್ಸ್ ನಡುವೆ ಎರಡನೆಯ ಏಕದಿನ ಪಂದ್ಯ ನಡೆಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಭಾರತ ಸ್ಮೃತಿ ಮಂದಣ್ಣ ಹಾಗೂ ನಾಯಕಿ ಹರ್ಪ್ರೀತ್ ಕೌರ್ ಈ ಇಬ್ಬರ ಭರ್ಜರಿ ಶತಕದ ನೆರವಿನಿಂದ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 325 ರನ್ ಬೃಹತ್ ಮೊತ್ತವನ್ನು ಭಾರತ ತಂಡ ಕಲೆಹಾಕಿತು. ಈ ಗುರಿಯನ್ನು ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡ 49 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 315 ರನ್ ಗಳಿಸಿ ಕೊನೆಯ ಓವರ್ಗೆ 11 ರನ್ ಬೇಕಿದ್ದಾಗ ನಾಯಕಿ ಹರ್ಪ್ರೀತ್ ಕೌರ್ ಪೂಜಾ ವಸ್ತ್ರಾಕರ್ಗೆ ಬಾಲ್ ನೀಡಲಾಯಿತು. ಮೊದಲ 2 ಬಾಲ್ಗಳಲ್ಲಿ 5 ರನ್ ನೀಡಿದರು. ಮುಂದಿನ 4 ಬಾಲ್ಗೆ 6 ರನ್ ಬೇಕಿದ್ದಾಗ 2 ಬಾಲ್ಗಳಲ್ಲಿ 2 ವಿಕೆಟನ್ನು ತೆಗೆದು ಸೋಲುತ್ತಿದ್ದ ಪಂದ್ಯವನ್ನು ರೋಚಕವಾಗಿ ಗೆಲ್ಲಿಸಿಕೊಟ್ಟರು. ಇನ್ನು ಈ ಪಂದ್ಯದಲ್ಲಿ ಸ್ಫೋಟಕವಾಗಿ ಬ್ಯಾಟಿಂಗ್ ಮಾಡಿದ ಭಾರತ ತಂಡದ ನಾಯಕಿ ಹರ್ಪ್ರೀತ್ ಕೌರ್ಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು. 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 2-0 ಅಂತರದಿಂದ ಭಾರತ ಸರಣಿಯನ್ನು ವಶಪಡಿಸಿಕೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.